ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ದಾರೆ. ಈಗ IIITಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಮೋದಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಖುಷ್. ಹೆಲಿಪ್ಯಾಡು ಮೆಟ್ರೋದಲ್ಲಿ ಮೋದಿ ಜೊತೆಗೆ ಬಿದ್ದು ನಕ್ಕಿದ್ದಾರೆ ಮುಖ್ಯಮಂತ್ರಿಗಳು. ಮೋದಿ ಮಾತಿಗೆ ಸಿದ್ದರಾಮಯ್ಯ ಅವರಿಗೆ ನಗುವೋ ನಗು. ಮೋದಿ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಖುಷಿಯಾಗಿದ್ದಾರೆ. ಹೆಲಿಪ್ಯಾಡು ಮೆಟ್ರೋ ಎಲ್ಲ ಕಡೆಯಲ್ಲೂ ಕೂಡ ನಗ್ನಗ್ತಾ ಮಾತನಾಡಿದ್ದಾರೆ. ನೋಡಿ, ಆ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಮೊನ್ನೆ ಅಷ್ಟೇ ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮದಲ್ಲಿ ಮೋದಿ ವಿರುದ್ಧ ಅಬ್ಬರಿಸಿದ್ದು, ಬೊಬ್ಬಿರ್ದಿದ್ದು. ಇವತ್ತು ಬಂದಾಗ ಅವ್ರನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಂಡಿದ್ದು, ಹೂಗುಚ್ಚ ಕೊಟ್ಟು ಅವರನ್ನು ಬರಮಾಡ್ಕೊಂಡಿದ್ದು, ನಗ್ನಗ್ತಾ ಮಾತನಾಡಿದ್ದು, ಇದು ರಾಜಕಾರಣ ಏನು ಅನ್ನೋದನ್ನು ತೋರಿಸ್ತಾ ಇದೆ. ಮತ್ತೊಂದು ಕಡೆ ಈಗ ಹೋಗಲಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಡೆಲ್ಲಿಗೆ ವಾಪಸ್ ಆಗ್ತಿದ್ದಂಗೆ ಮತ್ತೆ ಕ್ರೆಡಿಟ್ ವಾರನ್ನು ಶುರು ಮಾಡ್ಕೊಂಡ್ಬಿಡ್ತಾರೆ. ಬಟ್ ಇದ್ದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನಡೆದುಕೊಳ್ಳುವಂತಹ ರೀತಿ ಇದೆಯಲ್ಲ, ಅದು ಯಾವಾಗಲೂ ಕೂಡ ವಿಶೇಷವಾಗಿರುತ್ತೆ. ಕೇವಲ ಪ್ರಧಾನಿ ನರೇಂದ್ರ ಮೋದಿ ಅಂತ ಮಾತ್ರ ಅಲ್ಲ, ಯಾವ ಸಂದರ್ಭದಲ್ಲೂ ಕೂಡ ಯಾರೇ ಗಣ್ಯ ವ್ಯಕ್ತಿಗಳು ಬಂದರೂ ಕೂಡ ಸಿದ್ದರಾಮಯ್ಯನವ್ರು ನಡ್ಕೊಳ್ಳೋ ರೀತಿಯೇ ಹಾಗೆ. ನೀವು ಕೂಡ ಅದನ್ನು ಗಮನಿಸ್ತಾ ಇದ್ದೀರಿ. ರಾಜಕೀಯ ಏನೇ ಇರಬಹುದು, ಸೈದ್ಧಾಂತಿಕ ಸಂಘರ್ಷಗಳು ಏನೇ ಆಗಿರಬಹುದು, ಅದರಿಂದ ಆಚೆಗೆ ಒಬ್ಬ ಗೆಸ್ಟ್ ಅಂತ ಬಂದಾಗ ಅವರನ್ನು ಬರಮಾಡ್ಕೊಳ್ಳೋ ರೀತಿ, ಅವರನ್ನು ಟ್ರೀಟ್ ಮಾಡೋ ರೀತಿ ಇದೆಯಲ್ಲ, ಅದನ್ನು ಸಿದ್ದರಾಮಯ್ಯನವರಿಂದ ನೋಡಿ ಕಲಿಬೇಕು. ನೋಡಿ, ಪ್ರಧಾನಿ ಮೋದಿ ಬಗ್ಗೆ ಏನೇನೆಲ್ಲ ಮಾತನಾಡಿದ್ರು ಸಿದ್ದರಾಮಯ್ಯನವರು ಹಿಂದೆ, ಎಷ್ಟು ಖುಷಿಯಾಗಿ ಮಾತನಾಡ್ತಾರೆ, ನಗ್ನಗ್ತಾ ಮಾತನಾಡ್ತಾರೆ. ಇದು ಭಾರತದ ರಾಜಕಾರಣ ಏನು ಅನ್ನೋದನ್ನು ತೋರಿಸ್ತಾ ಇದೆ. ಆಮೇಲೆ ಸಿದ್ದರಾಮಯ್ಯನವರು ರಾಜಕಾರಣದಲ್ಲಿ ಹೇಗೆ ಬೆಳೆದು ಬಂದರು ಅನ್ನೋದನ್ನು ಕೂಡ ಎಲ್ಲ ಓಪನ್ ಆಗಿ ಶೇರ್ ಮಾಡ್ಕೊಂಡ್ರು. ಏನು ಹೇಳಿದ್ರಮ್ಮ ನಿಮಗೆ? ಏನು ಮಾತುಕತೆ ನಡೆಸಿದೆ? ಎಲ್ಲರಿಗೂ ನಿದ್ದೆ ಬಗ್ಗೆ ಇರಲಿ, ಮತ್ತು ಚೆನ್ನಾಗಿ ನ್ಯೂಟ್ರಿಷನ್ ಫುಡ್ ತಿನ್ನೋ ಬಗ್ಗೆ ಇರಲಿ ಹೇಳಿದ್ರು. ಮತ್ತು ಅವರು ಜಾಸ್ತಿ ತುಂಬ ಶೇರ್ ಮಾಡ್ಕೊಂಡಿದ್ದೇನೆಂದರೆ, ಅವ್ರಿಗೆ ಯಾವ ಸಬ್ಜೆಕ್ಟಲ್ಲಿ ತುಂಬ ನಿದ್ದೆ ಬರ್ತಿತ್ತು ಅನ್ನೋದು ಶೇರ್ ಮಾಡ್ಕೊಂಡು. ಬಿಟ್ಟು ಏನಾದರೂ ಶೇರ್ ಮಾಡಿದ್ರಾ? ಹೇಗೆ ಮಾತಾಡ್ಸಿದ್ರು? ಏನು ಹೇಳಿದ್ರು ಅಂದರೆ, ನಿಮಗೆ ಏನು ಅನಿಸುತ್ತೆ, ಸ್ವದೇಶಿಯ ಥಿಂಗ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಅನ್ಸುತ್ತಾ, ಇಲ್ಲ ಫಾರಿನ್ ಥಿಂಗ್ಸ್ನ ಪರ್ಚೇಸ್ ಮಾಡ್ಬೇಕು ಅನ್ಸುತ್ತಾ ಜಾಸ್ತಿ ಅಂತ ಕೇಳಿದ್ರು. ಅದಕ್ಕೆ ಎಲ್ಲರೂ ಹೇಳಿದ್ವಿ ಸ್ವದೇಶಿದೆ ಅಂತ. ಬಟ್ ಅವರು ಇಲ್ಲ ನಿಮಗೆ ಆ ಥರ ಎಲ್ಲ, ನಿಮಗೆ ಫಾರಿನ್ ಥಿಂಗ್ಸೇ ಪರ್ಚೇಸ್ ಮಾಡೋಕ್ಕೆ ತುಂಬ ಇದಾಗತ್ತೆ ಅಂತಂದರು. ಆಮೇಲೆ ಇಲ್ಲ ಹೇಳಿದಾಗ ಅವರು ಇದು ಮಾಡ್ಕೊಂಡು. ಓಕೆ, ಏನು ಅನಿಸಿತು? ಏನು ಹೇಳ್ತೀಯಾ? ನಮಗೆ ಮೋದಿ ಅವರು ನಾವು ಮೀಟ್ ಮಾಡ್ಬೇಕಂತ ತುಂಬ ಆಸೆ ಇತ್ತು. ಇವಾಗ ಅದು ಅನಿಸಾಯಿತು. ಮತ್ತು ಇವಾಗ ಅವ್ರ ಜೊತೆ ಮೀಟ್ ಮಾಡಿದ ತಕ್ಷಣ ತುಂಬ ಖುಷಿಯಾಯಿತು. ಅವ್ರ ಜೊತೆ ಮೆಟ್ರೋದಲ್ಲಿ ಹೋಗಿ ಮಾತಾಡಿದಂದ್ರೆ ತುಂಬ ಖುಷಿಯಾಯಿತು. ಮತ್ತು ಅವರು ಹೇಳಿದ್ದು ಲೈನ್ಸು ಅದನ್ನೆಲ್ಲ ಫಾಲೋ ಮಾಡ್ಬೇಕನ್ಸುತ್ತೆ. ಚೆನ್ನಾಗಿ ನಿದ್ದೆ ಮಾಡಿ, ಊಟ ಮಾಡಿ, ನ್ಯೂಟ್ರಿಷನ್ ಫುಡ್ ತಿನ್ನಿ, ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳಿದ್ರು. ತುಂಬ ಖುಷಿಯಾಯಿತು. ಏನಂತ ಕೇಳಿದೆ? ಅವ್ರೇನಂತ ಮಾತಾಡಿಸಿದ್ರು? ಏನು ಸ್ಟಡಿ ಬಗ್ಗೆ ಏನಾದರೂ ಹೇಳಿದ್ರಾ? ಯಾವ ಸ್ಕೂಲ್ ನಿಂದು? ಏನು ಹೇಳ್ತೀಯಾ? ನಾನು GHS ಪುಟ್ಟನಹಳ್ಳಿ. ಅವ್ರು ಬಂದ್ಬಿಟ್ಟು ನನ್ನ ಹತ್ರ ನಿಮ್ಮ ಹತ್ರ ನಿಮ್ಮ ಏಮ್ ಏನು ಅಂತ ಕೇಳಿದ್ರು. ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗ್ತೀನಿ ಅಂದೆ. ಅದಕ್ಕೆ ನೀನು ವೇದಿಕ್ ಮ್ಯಾಕ್ಸ್ ಎಲ್ಲ ಕಲಿತೀಯಾ ಅಂತೆಲ್ಲ ಕೇಳಿದ್ರು. ನಮ್ಮ ಜೊತೆ ಕ್ಯಾಶುವಲಾಗಿ ಮಾತಾಡಿದ್ರು. ಮತ್ತು ಅವರೊಂದು PM ಅನ್ನೋದು ಬಿಟ್ಟು ನಮ್ಮ ಜೊತೆ ನಿಂತ್ಕೊಂಡು ಮಾತಾಡಿದ್ರು. ನನಗೆ ತುಂಬ ಖುಷಿಯಾಯಿತು. PMನ ನೋಡಿದೆ. ಇವಾಗೆಲ್ಲ ಬೇರೆಯವ್ರನ್ನ ಬ್ಯಾನರಲ್ಲಿ ನೋಡ್ತಿದ್ದೆ. ಬ್ಯಾನರಲ್ಲಿ ನೋಡಿದವ್ರನ್ನೆಲ್ಲ ಇವಾಗ ಕಣ್ಣಲ್ಲಿ ನೋಡ್ತಿದ್ದೀನಿ ಅಂದರೆ ಒಂಥರ ಆಶ್ಚರ್ಯ ಆಯಿತು ಮತ್ತು ತುಂಬ ಖುಷಿಯಾಯಿತು. ಮತ್ತು ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಟೈಮ್ ಸ್ವಲ್ಪನೇ ಇತ್ತು, ಅವ್ರು ಬೇಗ ಬೇರೆ ಪ್ರೋಗ್ರಾಮ್ ಹೋಗಬೇಕು ಅಂತ ಹೇಳ್ಬಿಟ್ಟು. ನೀವು ಹೋಗಿದ್ರಾ? ಹೇಗೆ ಅನಿಸಿತು? ಏನು ಕೇಳಿದರು? ತುಂಬ ಖುಷಿ ಆಗ್ತಿದೆ ಮೇಡಮ್. ಮಕ್ಕಳಿಗೆ ಈ ವಿದ್ಯಾರ್ಥಿಗಳು ಯಾವುದರಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಕೇಳಿದ್ರು. ಮತ್ತು ವಿಜ್ಞಾನ ವಿಷಯದಲ್ಲಿ ಮಕ್ಕಳು ಹೆಚ್ಚು ಆಸಕ್ತಿ ವಹಿಸಬೇಕು, ಮತ್ತು ಕ್ರೀಡೆಯಲ್ಲಿ ಹೆಚ್ಚು ಭಾಗವಹಿಸಬೇಕು, ಮತ್ತು ಪೌಷ್ಟಿಕಾಂಶದ ಆಹಾರನ ಊಟ ಮಾಡಬೇಕು. ನೀವು ನಿಮ್ಮ ಒಂದು ವ್ಯಾಸಂಗ, ನಿಮ್ಮ ಓದು ಚೆನ್ನಾಗಿ ಇದಾಗಬೇಕಂತಂದರೆ ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ. ಕುಮಾರಸ್ವಾಮಿ ಅವರೇ